ದದ್ದಲಾಪ್ತ ಪಂಪಣ್ಣ ಇಡಿ ವಶಕ್ಕೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ನಿರೀಕ್ಷೆ ಇತ್ತು, ಎಕ್ಸ್ಪೆಕ್ಟೆಡ್. ಇದು ರಾಯಚೂರಿನಲ್ಲಿ ನಡೆದ ಇಡಿ ಅಧಿಕಾರಿಗಳ ಶೋಧ. ಮತ್ತೊಂದು ಕಡೆ ಈಗ ಪಂಪಣ್ಣ ಅವರನ್ನ ಇಡಿ ವಶಕ್ಕೆ ಪಡೆದುಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಶಾಸಕ ನಿಗಮದ ಅಧ್ಯಕ್ಷ ದದ್ದಲ್ ಅವರ ನಿವಾಸದಲ್ಲಿ ನಿರಂತರವಾಗಿ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಅವರ ಆಪ್ತ ಸಹಾಯಕ ಪಂಪಣ್ಣ ಅವರ ಪಾತ್ರ ಕೂಡ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಅವ್ರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿತ್ತು. ಬಟ್ ಪಂಪಣ್ಣ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ಈಗ ಅವರು ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದುಕೊಂಡು ಇಡಿ ಅಧಿಕಾರಿಗಳು ವಾಹನದಲ್ಲಿ ಕರೆದೊಯ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಪಂಪಣ್ಣ ಅವರ ವಿಚಾರಣೆಯ ಸಂದರ್ಭದಲ್ಲಿ ಕೊಡುವಂತ ಮಾಹಿತಿ ಎಷ್ಟರ ಮಟ್ಟಿಗೆ ಶಾಸಕ ದದ್ದಲ್ ಅವರಿಗೆ ಮುಳುವಾಗುತ್ತೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ ಕೊಟ್ಟಿರುವಂತಹ ಮಾಹಿತಿಯೇ ಮುಳುವಾಗೋ ಸಾಧ್ಯತೆ ನಾಗೇಂದ್ರ ಅವರಿಗೆ. ಈ ಕಡೆ ದದ್ದಲ್ ಅವರ ಆಪ್ತ ಸಹಾಯಕ ಪಂಪಣ್ಣ ಅವರ ಸರದಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಗಮನಿಸ್ತಾ ಇರೋದು. ಕಾರಣ ಇಷ್ಟೇ, ವಶಕ್ಕೆ ಯಾಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಗೆ ಅವಶ್ಯಕತೆ ಯಾಕಿದೆ ಅನ್ನುವಂತಹ ಪ್ರಶ್ನೆಗೆ ಸತ್ಯನಾರಾಯಣ ವರ್ಮಾ ಇದೇ ಪಂಪಣ್ಣ ಅವರಿಗೆ 2 ಬ್ಯಾಗ್ಗಳ ಮೂಲಕ ದುಡ್ಡು ಕೊಟ್ಟಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಅನ್ನುವಂತಹ ವಿಚಾರ. ಯಾಕಾಗಿ ಇಸ್ಕೊಂಡ್ರು, ಎಷ್ಟು ಇಸ್ಕೊಂಡ್ರು, ಯಾರ ಅಣತಿ ಅಂತ ಇಸ್ಕೊಂಡ್ರು, ಅದೇನಾದ್ರೂ ಶಾಸಕ ಗಮನಕ್ಕೆ ಇತ್ತ? ಅವ್ರು ಹೇಳಿದ್ದಕ್ಕೆ ನೀವು ಹೋಗಿ ಬ್ಯಾಗ್ ತಗೊಂಡು ಬಂದ್ರಾ? ಈ ಪ್ರಶ್ನೆ ಇದೆ. ಹಾಗಾಗಿ ಇಡಿ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರ ಆಪ್ತ ಸಹಾಯಕ ಪಂಪಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಯಾರೇ ಸಚಿವರಾಗ್ಲಿ ಶಾಸಕರಾಗ್ಲಿ ಇಂಥ ಹಗರಣಗಳಲ್ಲಿ ಭಾಗಿಯಾದಾಗ ಅವ್ರಿಗಿಂತ ಹೆಚ್ಚು ಮಾಹಿತಿ ಆಪ್ತ ಸಹಾಯಕರಿಗಿರುತ್ತೆ. ಇಫ್ ಸಪೋಸ್ ಅವ್ರೇನಾದ್ರೂ ಭಾಗಿಯಾಗಿದ್ದಾರೆ ಅಂತ ಅಂದ್ರೆ ಇಷ್ಟು ಮಾಹಿತಿ ಕೂಡ ಆಪ್ತ ಸಹಾಯಕರಿಗೆ ಇರುತ್ತೆ. ಕಾರಣ ಡೈರೆಕ್ಟ್ ಆಗಿ ಹೋಗಿ ಯಾರೋ ಬಿ ನಾಗೇಂದ್ರ ಅವ್ರು ದುಡ್ಡು ಇಸ್ಕೊಳಕ್ಕಾಗಲ್ಲ, ದದ್ದಲ್ ಅವ್ರು ಹೋಗಿ ದುಡ್ಡು ಇಸ್ಕೊಳಕ್ಕಾಗಲ್ಲ. ಅವ್ರೇನಾದ್ರೂ ಹೇಳಿದ್ದಕ್ಕೆ ಇವ್ರು ಹೋಗಿ ದುಡ್ಡು ಇಸ್ಕೊಂಡು ಬಂದ್ರ ಅನ್ನೋದು ಪ್ರಶ್ನೆ. ಹಾಗಾಗಿ ಅದೇ ಅನುಮಾನದ ಅಡಿಯಲ್ಲಿ ಪಂಪಣ್ಣ ಅವರನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ದದ್ದಲ್ ಅವರ ನಿವಾಸದಿಂದ ಸ್ಕ್ಯಾನರ್, ಪ್ರಿಂಟರ್, ಒಂದಷ್ಟು ಮಹತ್ವದ ದಾಖಲಾತಿಗಳನ್ನ ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರಂತೆ ಇಡಿ ಅಧಿಕಾರಿಗಳು. ಸದ್ಯ ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಇಡೀ ದಿನ ದದ್ದಲ್ ಅವರ ನಿವಾಸದಲ್ಲಿ ಶೋಧ. ಇವತ್ತು ಬೆಳಗ್ಗೆ 5 ಗಂಟೆ ಪ್ರಾರಂಭ ಆಯಿತು. ಮತ್ತೆ ದದ್ದಲ್ ಅವರ ನಿವಾಸದಲ್ಲಿ ಕಾರ್ಯಾಚರಣೆ, ದಾಖಲಾತಿಗಳ ಪರಿಶೀಲನೆ. ಹಾಗಾಗಿ ಈಗ ಇದಕ್ಕೆ ಪೂರಕ ಎನ್ನುವ ರೀತಿಯಲ್ಲಿ ಒಂದಷ್ಟು ದಾಖಲಾತಿಗಳನ್ನ, ಅಂದ್ರೆ ಪ್ರಿಂಟರ್ ಇರಬಹುದು, ಡಿಜಿಟಲ್ ಎವಿಡೆನ್ಸ್ ಅಂತಾರಲ್ಲ, ಕೆಲವೊಂದನ್ನ ಕಲೆ ಹಾಕಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪಂಪಣ್ಣ ಅವರ ಹೇಳಿಕೆ ಬಹಳ 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 ಮಹತ್ವ ಪಡೆದುಕೊಳ್ತಾ ಇದೆ ದದ್ದಲ್ ಅವರ ಭವಿಷ್ಯ ನಿರ್ಧಾರ ಮಾಡುವಲ್ಲಿ. ಇಡಿ ಬಂಧನಕ್ಕೆ ದದ್ದಲ್ ಅವರು ಒಳಗಾದ್ರೆ ಅದಕ್ಕೆ ಕಾರಣ ಪಂಪಣ್ಣ ಅವರ ಹೇಳಿಕೆ ಇರುತ್ತೆ. ಹಾಗಾಗಿ ಪಂಪಣ್ಣ ಅವರ ಹೇಳಿಕೆಯ ಮೇಲೆ ದದ್ದಲ್ ಅವರ ಭವಿಷ್ಯ ನಿರ್ಧಾರ ಆಗೋದು. ಅನುಮಾನ ಬರೋ ರೀತಿಯಲ್ಲಿ, ಇಲ್ಲ ಸರ್ ನಿಗಮದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸಾಹೇಬ್ರು, ಅವ್ರು ಹೇಳ್ದಂಗೆ ಹೋಗಿ ದುಡ್ಡಿಸ್ಕೊಂಡ್ ಬಂದೆ, ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಏನಾದ್ರೂ ಹೇಳಿದ್ರೆ ದದ್ದಲ್ ಅವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ನಿನ್ನೆ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ಅವರ ಆಪ್ತ ಸಹಾಯಕ ಹರೀಶ್ ಇದ್ದಂತ ಸಂದರ್ಭದಲ್ಲಿ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಹರೀಶ್ ಅವರು ಸುಮ್ಮನೆ ಬಿ ನಾಗೇಂದ್ರ ಅವ್ರ ಮುಖ ನೋಡ್ತಾ ಇದ್ರಂತೆ. ಯಾವುದಕ್ಕೂ ಕೂಡ ಸೂಕ್ತ ಉತ್ತರ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ವಿಚಾರಣೆ ಮಾಡಿದ್ರೆ ಆಗಲ್ಲ ಅಂತ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಇಡಿ ಕಚೇರಿಗೆ ಕರ್ಕೊಂಡು ಹೋಗಿ ರಾತ್ರಿ ತನಕ ಕೂಡ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ರು. ಬಟ್ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವರ ಹೇಳಿಕೆಗಳನ್ನ. ಅವರ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿ ಏನ್ ಕೊಟ್ಟಿದ್ದಾರಲ್ಲ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಅದನ್ನ ಮುಂದಿಟ್ಟು ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಮೋಸ್ಟ್ಲಿ ನಿನ್ನೆಯಿಂದಲೂ ಕೂಡ ಇದು ನಿರೀಕ್ಷೆ ಇತ್ತು, ಪಂಪಣ್ಣ ಅವರು ಸಿಗ್ತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ತಾರೆ ಇಡಿ ಅಧಿಕಾರಿಗಳು ಅಂತ. ಆ ಬೆಳವಣಿಗೆಗೆ ಈಗ ನಾವು ಸಾಕ್ಷಿ ಆಗ್ತಿದೀವಿ. ಬಟ್ ಪಂಪಣ್ಣ ಅವರ ಹೇಳಿಕೆ ದದ್ದಲ್ ಅವರ ಭವಿಷ್ಯ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಹುದಾ ಈ ಕ್ಷಣಕ್ಕೆ?
ಶ್ರುತಿ ಏನು ನಿನ್ನೆ ಬೆಳಗ್ಗೆ 7 ಗಂಟೆಯಿಂದಲೂ ಸತತವಾಗಿ ಏನು ಇಡಿ ಅಧಿಕಾರಿಗಳು ಶಾಸಕ ಬಸನಗೌಡ ದದ್ದಲ್ ಸೇರಿ ಮತ್ತು ಆತನ ಮಾಜಿ ಆಪ್ತ ಆಗಿರುವಂತಹ ಆ ಪಂಪನ್ ನಿವಾಸದ ಮೇಲೆ ಏನು ಸತತವಾಗಿ ಏನು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಏನು ಬಸನಗೌಡ ದದ್ದಲ್ ಮಾಜಿ ಆಪ್ತ ಆಗಿರುವಂತಹ ಪಂಪನ ನಿವಾಸದಲ್ಲಿರುವಂತಹ ಇಡಿ ಅಧಿಕಾರಿಗಳ ಈಗಾಗಲೇನು ಆ ದಾಳಿ ಏನು ಮುಕ್ತಾಯವಾಗಿದ್ದು ಈಗಾಗಲೇ ಏನು ಆ ಪಂಪನನ್ನು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಏನು ಬಸನಗೌಡ ದದ್ದಲ್ ನಿವಾಸಕ್ಕೆ ಏನು ಪಂಪನನ್ನು ಕರೆದುಕೊಂಡು ಇಡಿ ಅಧಿಕಾರಿಗಳು ಬಂದಿರುವಂಥದ್ದು. ಏನಂತಂದರೆ ಪಂಪನಗೌಡ ನಿವಾಸದಲ್ಲಿ ಕೆಲವು ಅಗತ್ಯ ದಾಖಲಾತಿಗಳನ್ನು ಕಲೆ ಹಾಕುವ ಮೂಲಕ ಅದರ ಜೊತೆಗೆ ಏನು ಪಂಪನನ್ನು ಸಹ ವಶಕ್ಕೆ ಪಡೆದುಕೊಂಡು ಏನು ಆಜಾದ್ ನಗರದಲ್ಲಿಂದ ಆಜಾದ್ ನಗರದ ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ಆ ಪಂಪನನ್ನು ಇವಾಗಲೇ ಆಶಾಪುರ್ ಬಡಾವಣೆಯಲ್ಲಿರುವಂತಹ ಶಾಸಕ ಬಸನಗೌಡ ಆ ದದ್ದಲ್ ನಿವಾಸಕ್ಕೆ ಕರೆದುಕೊಂಡು ಬಂದು ಮತ್ತು ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಈ ಒಂದು ಆ ದದ್ದಲ್ ನಿವಾಸದಲ್ಲಿ ಈಗಾಗಲೇ ತಂದು ಏನು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಶ್ರುತಿ, ಓಕೆ ನಾಗರಾಜ್, ಏನ್ ಬೆಳವಣಿಗೆ ಆಗ್ತಾ ಇದೆ? ಸದ್ಯ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದದ್ದಲ್ ಅವರ ನಿವಾಸದಲ್ಲಿ ಅಟ್ ಪ್ರೆಸೆಂಟ್ ತಮಗ್ ಕಾಣಿಸ್ತಾ ಇರೋದು ಏನ್ ಬೆಳವಣಿಗೆ? ಈಗಾಗಲೇನು ಈ ಒಂದು ದದ್ದಲ್ ನಿವಾಸದಲ್ಲಿ ಮತ್ತು ಮಾಜಿ ಈಗಾಗಲೇನು ಈ ದದ್ದಲ್ಗೆ ಪತ್ನಿ ಇರ್ಬೋದು, ಪತ್ನಿಯ ಸಂಬಂಧಿಕರಿರುವಂಥ ಎಲ್ಲ ಪತ್ನಿಯ ಸಂಬಂಧಿಕರಿರ್ಬೋದು ಮತ್ತು ಆತನಿಗೆ ಸೇರಿರುವಂತಹ ಏನು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಆಗಬೇಕು ಎಲ್ಲ ಆಯಾಮಗಳಲ್ಲೂ ಸಹ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಏನು ಈಗಾಗಲೇ ಏನು ಶಾಸಕ ಬಸನಗೌಡ ದದ್ದಲ್ ಪತ್ನಿಯ ಏನು ತವರೂರಾದಂಥ ಏನು ಗಲಗ ಗ್ರಾಮದಲ್ಲೂ ಸಹ ಹೋಗಿ ಏನು ಇಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಈ ಒಂದು ಮನೆಯಲ್ಲೂ ಸಹ ಏನು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸ ಸಹ ನಡೆಸ್ತಾ ಇರುವಂಥದ್ದು. ಈಗಾಗಲೇನು ಹಳೆಯ ಚನ್ನಬಸವ ಸೇರಿದಂತೆ ಹಲವರು ಸಹ ಈ ಮನೆಯಲ್ಲಿರುವಂಥದ್ದು. ಹೀಗಾಗಿ ಎಲ್ಲರನ್ನೂ ಸಹ ಈ ಮನೆಯಲ್ಲಿ ಆ ವಿಚಾರಣೆಯನ್ನು ನಡೆಸುವಂಥ ಕೆಲಸ ಸಹ ಇಲ್ಲಿ ನಡೀತಾ ಇರುವಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶಾಸಕ ದದ್ದಲ್ ಅವರ ಆಪ್ತ ಸಹಾಯಕ ಪಂಪಣ್ಣ ಇಡಿ ವಶದಲ್ಲಿ. ಬಹಳ ಮಹತ್ವದ ಘಟ್ಟ ಇದು. ಆಪ್ತ ಸಹಾಯಕರನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಕೋಟಿ ಹಣ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ವಿಚಾರಣೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಸದ್ಯದ ಮಟ್ಟಿಗೆ. ಅಂದ್ರೆ ಮಾಜಿ ಸಚಿವ ಬಿ ನಾಗೇಂದ್ರ, ಮತ್ತೊಂದು ಕಡೆ ಶಾಸಕ ಬಸನಗೌಡ ದದ್ದಲ್ ಅವರ ಭವಿಷ್ಯ ನಿರ್ಧಾರ ಮಾಡುವಲ್ಲೂ ಕೂಡ ಈ ಆಪ್ತ ಸಹಾಯಕರ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. 1.5 ತಿಂಗಳಿಂದ SIT ತನಿಖೆ ಆದ್ರೂ ಕೂಡ ಬಹಳ ಸೇಫ್ ಝೋನ್ ಅಲ್ಲಿ ಇದ್ರು ಇಬ್ರು ಕೂಡ. ಸೇಫ್ ಝೋನ್ ಅಲ್ಲಿ ಇದ್ದೀವಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸರ್ಕಾರವೇ ನಮ್ಮ ರಕ್ಷಣೆಗೆ ನಿಂತ್ಕೊಂಡಿದೆ ಅನ್ನೋ ಭಾಸ ಇಬ್ಬರದ್ದು ಕೂಡ ಆಗಿತ್ತು. ಬಟ್ ಇಡಿ ಎಂಟ್ರಿ ಆದ ಬಳಿಕ ಪರಿಸ್ಥಿತಿ ಬದಲಾವಣೆ ಆಗಿದೆ. ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ ನಲ್ಲಿದ್ದ ಪಂಪಣ್ಣ ನಗರದ ಆಜಾದ್ ನಗರದಲ್ಲಿರುವ ಅಪಾರ್ಟ್ಮೆಂಟ್ ನಲ್ಲಿದ್ರಂತೆ ಪಂಪಣ್ಣ. ಅಪಾರ್ಟ್ಮೆಂಟ್ನ 104 ಫ್ಲಾಟ್ ನಂಬರ್ ಪಂಪಣ್ಣ ಅವರು ಇದ್ರು. ಆಶಾಪುರ ಬಡಾವಣೆಯಲ್ಲಿರುವ ದದ್ದಲ್ ಅವರ ನಿವಾಸ. ಅಲ್ಲಿಗೆ ಹೋಗಿ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬಂದಿದ್ದಾರೆ ಮತ್ತೆ ದದ್ದಲ್ ಅವರ ನಿವಾಸಕ್ಕೆ. ಸೊ ಅಲ್ಲೇನೋ ಒಂದಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗರಾಜ್. ಸ್ಪಾಟ್ ಅಲ್ಲೇ ಇದ್ದಾರೆ. ದದ್ದಲ್ ಅವರ ನಿವಾಸದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ದದ್ದಲ್ ಅವರನ್ನ ಬೇರೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಅಲ್ಲಿಂದ ಕರ್ಕೊಂಡು ಬಂದು ಈಗ ಇಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಪಂಪಣ್ಣ ಅವರು ನೋಟಿಸ್ ಕೊಟ್ಟ ಬಳಿಕ, ನಿನ್ನೆ ಇಷ್ಟೆಲ್ಲ ಬೆಳವಣಿಗೆಗಳಾದ ಬಳಿಕ ಯಾಕೆ ಕಾಣಿಸ್ಕೊಳ್ಳಿಲ್ಲ ಇಲ್ಲಿ ತನಕ ಅನ್ನೋದು ಪ್ರಶ್ನೆ. ಇಡಿ ಅಧಿಕಾರಿಗಳೇ ಮಾಹಿತಿ ಪಡ್ಕೊಂಡು ಪಂಪಣ್ಣ ಅವರನ್ನ ಕರ್ಕೊಂಡು ಬರಕ್ ಹೋಗ್ಬೇಕಾದಂತ ಪರಿಸ್ಥಿತಿ. ಹಾಗಾದ್ರೆ ಏನೋ ಸೀಕ್ರೆಟ್ ಗೊತ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಂಪಣ್ಣ ಅವರಿಗೆ ಅನ್ನೋದು ಬಹಳ ಸ್ಪಷ್ಟವಾಯಿತು ಮೇಲ್ನೋಟಕ್ಕೆ.